ಹಾಯ್ ಹಲೋ ನಮಸ್ತೆ. ಮಮತಾ ಕನಕಿರಿಕಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಹಿ ತಿಂಡಿಯನ್ನು ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್, ಇವತ್ತು ಚೀನಿಕಾಯಿ ಹಲ್ವಾವನ್ನು ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ತೊಳೆದು ಸಿಪ್ಪೆ ತೆಗೆದಿರಿಸಿದಂತಹ ಅರ್ಧ ಕೆ ಜಿ ಚೀನಿಕಾಯಿ, 3 ಅಚ್ಚು ಬೆಲ್ಲ ತೆಗೆದುಕೊಂಡಿದ್ದೇನೆ. ನೀವು ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಬಹುದು. ಚೀನಿಕಾಯಲ್ಲಿ ಕೂಡ ಸ್ವಲ್ಪ ಸಿಹಿ ಇರ್ತದೆ. ಒಂದು 3 ಸ್ಪೂನಷ್ಟು ತುಪ್ಪ ತೆಗೆದುಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಗೇರು ಬೀಜ, 1 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ, ತೆಗೆದಿಸಿದಂಥ ಚೀನಿಕಾಯನ್ನು ಈ ರೀತಿಯ ತುಂಡುಗಳನ್ನಾಗಿ ಮಾಡಿಕೊಂಡು ಒಂದು 3 ಸೀಟಿ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿಕೊಳ್ಳೋಣ. ಬೇಯಲು 1 ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ. ಒಂದು 3 ಸೀಟಿ ತೆಗಿಬೇಕು. ನಾವು ತೆಗೆದಿರಿಸಿದಂಥ ಬೆಲ್ಲಕ್ಕೆ 1/4 ಗ್ಲಾಸ್ ನೀರು ಹಾಕಿ ಸಕ್ಕರೆ ಪಾನೀಯವನ್ನು ಮಾಡಿಕೊಳ್ಳೋಣ. ಬೆಲ್ಲ ಕರಗಿದರೆ ಸಾಕು, ತುಂಬ ನೀರು ಹಾಕೋದು ಬೇಡ. ಈಗ ನಮ್ಮ ಕುಕ್ಕರ್ ಸೀಟಿ ಆಗಿದೆ. ಅದು ತಣಿಯುವಷ್ಟರಲ್ಲಿ ಒಂದು ಬಾಣಲೆ ಇಟ್ಟು, ಬಾಣಲೆ ಬಿಸಿಯಾದಾಗ 1 ಸ್ಪೂನ್ ತುಪ್ಪ ಹಾಕಿ ನಾವು ತೆಗೆದಿರಿಸಿದಂಥ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ತೆಗೆದುಕೊಳ್ಳೋಣ. ದ್ರಾಕ್ಷಿಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ನಮ್ಮ ಚೀನಿಕಾಯಿ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಗಂಟುಗಳಿಲ್ಲದೆ ಪುಡಿ ಮಾಡಿಕೊಳ್ಳಬಹುದು ಬೇಕು. ಎಲ್ಲ ಪೀಸು ಚೆನ್ನಾಗಿ ಹುಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಅದಕ್ಕಾದ್ರೆ ಸಾಕು. ಗೇರು ಬೀಜ ದ್ರಾಕ್ಷಿ ಹುರಿದಂಥ ಅದೇ ಬಾಣಲೆಗೆ ಅದೇ ತುಪ್ಪಕ್ಕೆ ಸ್ಮ್ಯಾಶ್ ಮಾಡಿದಂಥ ಚೀನಿಕಾಯಿ ಹಾಕಿಕೊಳ್ಳೋಣ. ನಾವು ತೆಗೆದಿರಿಸಿದಂಥ 1 ಸ್ಪೂನ್ ತುಪ್ಪ ಮೊದಲಿಗೆ ಹಾಕಿಕೊಂಡಿದ್ದೇವೆ. 1 ಸ್ಪೂನ್ ತುಪ್ಪವನ್ನು ಈಗ ಹಾಕಿಕೊಳ್ತಾ ಇದ್ದೇನೆ. ಹಸಿ ವಾಸನೆ ಹೋಗುವ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಒಂದು 5 ನಿಮಿಷಗಳ ಕಾಲ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಸ್ವಲ್ಪವೇ ತುಪ್ಪವನ್ನು ಹಾಕಿಕೊಳ್ತಾ ಕೈ ಆಡಿಸ್ಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಈಗ ಕರಗಿಸಿಟ್ಟಂಥ ಬೆಲ್ಲವನ್ನು ಹಾಕಿಕೊಳ್ಳೋಣ. ನೋಡಿಕೊಂಡು ಹಾಕೋಣ, ಎಷ್ಟು ಬೇಕಷ್ಟು. ನಾನು ಎಲ್ಲವನ್ನು ಹಾಕೋದಿಲ್ಲ, ಈಗ ನೋಡಿಕೊಂಡು ಹೋಗ್ತಾ ಇದ್ದೇನೆ. ನಿಮಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆ ತೆಗೆದುಕೊಳ್ಬಹುದು, ಇಲ್ಲ ಬಿಳಿ ಬೆಲ್ಲ ಬೇಕಿದ್ರೆ ಬಿಳಿ ತೆಗೆದುಕೊಳ್ಬಹುದು. ನಾನು ಇಲ್ಲಿ ಕಪ್ಪು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ, ಆದ ಕಾರಣ ಬಣ್ಣ ಸ್ವಲ್ಪ ಕಪ್ಪಾಗಿ ಬರ್ಬೋದು. ಇದೇ ರೀತಿಯಲ್ಲಿ 5 ನಿಮಿಷಗಳ ಕಾಲ ಕೈ ಆಡಿಸ್ತಾ ಇರೋಣ. ಇದು ಸರಿಯಾಗಿ ತಳ ಬರ್ತಾ ಉಂಟು. ಇಷ್ಟಾದರೆ ಸಾಕು. ಇದಕ್ಕೆ ನಾವು ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿಕೊಳ್ಳೋಣ. ಬೇಕಿದ್ರೆ ಏಲಕ್ಕಿ ಹುಡಿಯನ್ನು ಹಾಕಿಕೊಳ್ಬೋದು. ನನ್ನ ಕೈಯಲ್ಲಿ ಈಗ ರೆಡಿ ಇಲ್ಲ, ನಾನು ಹಾಕೋದಿಲ್ಲ. ನಿಮಗೆ ಬೇಕಿದ್ರೆ ಈ ಸಂದರ್ಭದಲ್ಲಿ ಸೇರಿಸಿಕೊಳ್ಬೋದು.
ಚೀನಿಕಾಯಿ ಸ್ವೀಟ್ ಸವಿಯಲು ಸಿದ್ಧ. ಈ ನಮ್ಮ ಬಿಸಿ ಬಿಸಿ ಚೀನಿಕಾಯಿ ಸ್ವೀಟ್ ಸವಿಯಲು ಸಿದ್ಧ.